ಈ ಒಂದು ಕಾರ್ಯಕ್ರಮಗಳು ನಮ್ಮ ಒಕ್ಕಲಿಗರ ವೇದಿಕೆಯಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ಬೋದು, ಕೆಂಪೇಗೌಡ ಜಯಂತಿ ಇರ್ಬೋದು, ಸಂಕ್ರಾಂತಿ ಇರ್ಬೋದು, ಈ ಥರ ಹಲವಾರು ಕಾರ್ಯಕ್ರಮಗಳನ್ನ ರೂಪಣೆ ಮಾಡ್ತಾ ಇದ್ರಿ ಮತ್ತು ನಡೆಸ್ಕೊಂಡು ಹೋಗ್ತಾ ಇದ್ರಿ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಯಾವುದೇ ಸಂಪನ್ಮೂಲದ ಕೊರತೆ ಇದೆ, ನಮ್ಮ ಕಾರ್ಯಕ್ರಮಗಳನ್ನು ನಾವು ಅತಿ ವಿಜೃಂಭಣೆಯಿಂದ ಮಾಡ್ಕೊಂಡು ಹೋಗೋದಕ್ಕೆ ಸಹಕಾರಿಯಾಗಿದೆ. ಈಗಾಗಲೇ ನಾವೊಂದು KGF ಅಲ್ಲಿ ಸಮುದಾಯ ಭವನಕ್ಕೂ ಸಹ ಹಣ ಸಹಾಯ ಮಾಡಿದ್ರಿ, ಜಾತ್ರೆ ಮತ್ತು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಮಾಡ್ತಾ ಇದ್ರಿ. ನಮ್ಮೊಂದಿಗೆ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ರಿ. ಹೆಚ್ಚಿನದಾಗಿ ನಾನೇನು ಮಾತಾಡೋದಕ್ಕೆ ಇಷ್ಟ ಇಲ್ಲ. ಈಗಾಗಲೇ ನಾವು ಕೆಲವೊಂದು ವ್ಯಕ್ತಿಗಳೇನೋ ಮಾತಾಡಿಕೊಂಡು ಗ್ಯಾರಂಟಿ ಸ್ಕೀಮ್ಗಳು ಮತ್ತು ಗ್ಯಾರಂಟಿ ಒಕ್ಕಲಿಗರ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಿದ್ರೆ, ನಾವ್ಯಾರು ಈ ಒಕ್ಕಲಿಗರ ಸಮುದಾಯ ಒಬ್ಬರ ಹತ್ರ ಹಣ ಬೇಕಂತೇಳಿ ಕೈ ಚಾಚಿಕೊಂಡು ನಿಂತ್ಕೊಂಡು ಹೋದಂಥ ಒಕ್ಕಲಿಗರು ನಾವು ಗ್ಯಾರಂಟಿ ಒಕ್ಕಲಿಗರಲ್ಲ, ನಾವು ಸ್ವಾಭಿಮಾನಿ ಒಕ್ಕಲಿಗರು ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ನಾವು ಯಾಕೆ ಕೆಂಪೇಗೌಡರ ಜಯಂತಿನ ಒಂದು ಬೇರೆ ದಿವಸದಲ್ಲಿ ಆಚರಣೆ ಮಾಡ್ತಾ ಇದ್ದೀರಿ ಅಂತ ಹೇಳೋದಕ್ಕೆ ಅದನ್ನು ಸಹ ನೀವು ಮುಂದೆ ಇಡಬೇಕಾಗ್ತದೆ. ನಾವು ನಮ್ಮ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರು ಒಂದು ಕೆಂಪೇಗೌಡರ ಜಯಂತಿನ ರಾಜ್ಯ ಮಟ್ಟದಲ್ಲಿ ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಣೆ ಮಾಡಬೇಕಂತ ಹೇಳಿದಾಗ ನಾವು ಸಹ ನಮಗೆ ಆಹ್ವಾನ ಇದ್ದೇ ಇರೋದು ಸಹ ತಾಲೂಕು ಆಡಳಿತಕ್ಕೆ ಹೋದಾಗ ಪೊಲೀಸರಿಂದ ನಮ್ಮನ್ನು ಹೊರಗಡೆ ಹಾಕಿಸಿದ್ರು ಮತ್ತು ಯಾವುದೇ ರೀತಿಯಂಥ ಗೌರವ ಕೊಡದೆ ಒಂದು ಪಕ್ಷದ ಕಾರ್ಯಕ್ರಮವಾಗಿ ನಡೆಸ್ಕೊಂಡು ಅವತ್ತು ನಾವು ಆ ಕಾರ್ಯಕ್ರಮದಿಂದ ಹೊರಗಡೆ ಬಂದ ನಂತರ ಮತ್ತು ನಮ್ಮ ಸಮುದಾಯ ಮತ್ತು ಇತರೆ ಎಲ್ಲ ಸಮುದಾಯಗಳು ನಾವು ಮಾಡೋಂತಹ ಒಂದು ಕೆಂಪೇಗೌಡರ ಒಂದು ಆದರ್ಶ ಜಯಂತ್ಯೋತ್ಸವ, ಸಂಭ್ರಮದ ಜಯಂತ್ಯೋತ್ಸವನ ಎಲ್ಲರೂ ಸಂಭ್ರಮಿಸಬೇಕಂತ ಹೇಳೋ ಒಂದೇ ಕಾರಣದಿಂದ ನಾವು ಆ 27ನೇ ತಾರೀಕು ಬೇರೆ ದಿವಸ ಬಂದಾಗೂ ಸಹ ನಾವು ಭಾನುವಾರದಂದು ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ವಿ. ಈಗಾಗಲೇ 2011ರಿಂದ ನಾವು ಪ್ರಾರಂಭ ಮಾಡ್ಕೊಂಡು ಇವತ್ತು 26ರಲ್ಲಿದ್ದೀವಿ. ಕೆಲವೊಂದು ಕಾರಣಗಳಿಂದ ಅಂದರೆ ಕೊರೋನಾ ಮುಂತಾದ ಕಾರಣಗಳಿಂದ ಒಂದು 2-3 ವರ್ಷ ನಾವು ಕಾರ್ಯಕ್ರಮನ ಆಚರಣೆ ಮಾಡಿಲ್ಲ. ಎಲ್ಲ ಸಂದರ್ಭದಲ್ಲೂ ಸಹ ಎಲ್ಲರೂ ಸಹ ಹೃದಯಪೂರ್ವಕವಾಗಿ ನಮ್ಮನ್ನು ಆಶೀರ್ವದಿಸಿ ಒಳ್ಳೆಯ ಕಾರ್ಯಕ್ರಮನ ನಡೆಸ್ಕೊಡೋದಕ್ಕೆ ಮಾಡಿದ್ದೀರಿ. ಅದರಿಂದ ನಾನು ನಿಮ್ಮೆಲ್ಲರಿಗೂ ಆಭಾರಿಯಾಗಿದ್ದೇನೆ. ಮತ್ತೊಂದು ವಿಚಾರ, ಕೆಲವೊಂದು ವ್ಯಕ್ತಿಗಳು ಏನೋ ಮಾತಾಡಿದ್ರು, ನಮಗೆ ನಾಡಪ್ರಭು ಕೆಂಪೇಗೌಡರನ್ನ ನೆನೆಸ್ಕೊಂಡ್ರೆ ಮೈ ಜುಮ್ಮಂತದಂತ. ಆ ವ್ಯಕ್ತಿ ಬಗ್ಗೆ ನಾನು ಏನು ಮಾತಾಡಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಸುಮ್ಮನೆ ಕೇವಲ ರಾಜಕೀಯ ಕಾರಣಗಳಿಗೆ ಏನೋ ಒಂದು ಮಾತಾಡಿಕೊಂಡು ನಾನು ಆ ಥರ ಈ ಥರ ಅಂತ ಹೇಳ್ಕೊಂಡ್ರೆ ಅವರ ಸಾಧನೆ ಶೂನ್ಯ ಇದೆ, ಏನೂ ಇಲ್ಲ. ಅವರ ಸಾಧನೆ ಏನಂತ ಅಂದರೆ ಗುಂಪು ಕಟ್ಕೊಂಡು ಬಂದು ನಮ್ಮ ಪ್ರಕಾಶ್ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದು. ಮತ್ತು ಮಲ್ಲೇಶ್ ಬಾಬು ಪೀರಿಯಡಲ್ಲಿ ಮಲ್ಲೇಶ್ ಬಾಬು ಅವ್ರನ್ನ ಯಾಮಾರಿಸ್ಕೊಂಡು 15,000 ರೂಪಾಯಿ ಸ್ಕೀಮ್ ಹಾಕ್ಕೊಂಡು ಬಂದರು. ಈಗಿನ ಒಂದು 10,000 ರೂಪಾಯಿ ಸ್ಕೀಮ್ ಹಾಕಿದ್ದಾರೆ. ಅಂಥ ವ್ಯಕ್ತಿಗಳ ಬಗ್ಗೆ ಮಾತಾಡೋದು ಬೇಡ. ಮತ್ತು ಕೆಲವೊಂದು ಕೈಲಾಗೋರು ಅಂದರೆ ಯಾರು MTVದಲ್ಲಿ ಸೇರಿರ್ತಾರೆ ಅವ್ರು ಅಲ್ಲಿ ಇಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೆ ಸಾಕಷ್ಟು ಇರ್ತದೆ. ಆದರೆ ಸಮುದಾಯ ಭವನ ಪ್ರಾರಂಭದ ಹಂತದಲ್ಲಿ ಯಾವ ರೀತಿಯಲ್ಲಿ ಕಷ್ಟಗಳು ಅನುಭವಿಸ್ತು ಆ ಸಂದರ್ಭಗಳಲ್ಲಿ ಒಂದು ಕೈ ಜೋಡಿಸಿ ಬೆಳೆಸೋದಕ್ಕೆ ಮುನ್ನಡೆ ಮಾಡಿದರೆ ಅವರು ಒಂದು ಸಾಧನೆ ಅಂತ ತಿಳ್ಕೊಬೋದಾಗಿತ್ತು. ಆದರೆ ಇಲ್ಲ, ಇನ್ನೊಬ್ಬ ವ್ಯಕ್ತಿ ಯಾರು ಹೇಳ್ತಾರೆ ನಾನು ಒಕ್ಕಲಿಗರ ಪರವಾಗಿ ಒಕ್ಕಲಿಗರ ನನ್ನ ಎಲ್ಲ ನಾನೇ ಬೆಳೆಸ್ತಾ ಇರೋದಂತ. ಯಾವುದೇ ಒಬ್ಬ ನಾಯಕ ಆಗಲಿ ಅಥವಾ ಏನೇ ಆಗಲಿ ಒಕ್ಕಲಿಗ ಯಾವತ್ತೂ ಸಹ ಕೈ ಎತ್ತಿ ದಾನ ಮಾಡಿದಾಗಿರ್ತದೆ. ನಿಮ್ಮ ನಾಯಕತ್ವವನ್ನು ಬೆಳೆಸ್ಕೋಬೇಕಂದ್ರೆ ನಿಮ್ಮ ಹಣ, ನಿಮ್ಮ ಶ್ರಮ ಎಲ್ಲ ವ್ಯರ್ಥ ಮಾಡಿ ನೀವು ನಿಮ್ಮ ನಾಯಕತ್ವ ಬೆಳೆಸ್ಕೋದ್ರಿ. ಅದಕ್ಕೆ ಯಾವುದೋ ಒಂದು ಪಕ್ಷದ ಒಂದು ಚೀಟಿ ಅಂಟಿಸ್ಕೊಂಡು ಅದನ್ನು ಮುಂದೆ ಬರ್ತಿರೋವರೆಗೂ ಅವರ ಶ್ರಮದಿಂದ ನೀವೇ ನಾಯಕರಾಗಿರೋದಿಲ್ಲ. ಆದ್ದರಿಂದ ಇದನ್ನು ಅವ್ರಿಗೂ ಸಹ ಮನವರಿಕೆ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ. ಆಮೇಲೆ ಕೆಲವೊಂದು ಸಂದರ್ಭಗಳಲ್ಲಿ ಆರ್ಥಿಕವಾದ ಪ್ರಯೋಜನ ಪಡ್ಕೊಂಡಿಲ್ಲ ಅಥವಾ ಇನ್ನೊಂದೇನೋ ಮಾಡಿದ್ರು. ನಾವು ಯಾವುದೂ ಸಹ ಈ ಭವನಕ್ಕೆ ಯಾರಿಗೂ ಅನುದಾನ ಕೊಡಿ ಅಂತ ಹೇಳಿ ಅಥವಾ ಇನ್ನೊಂದೇನೋ ಕೊಡೋಂತ ಕೇಳಕ್ಕೆ ಹೋಗಲಿಲ್ಲ. ಪ್ರತಿಯೊಂದು ಅಡಿ ಜಾಗದಲ್ಲೂ ಸಹ ನಾವು ಕೊಂಡುಕೊಂಡು ಈ ಒಂದು ಭವನ ನಮ್ಮ ಸ್ವಾಭಿಮಾನದ ಸಂಕೇತವಾಗಿ ನಿಲ್ಲಿಸಿದ್ರಿ. ಈ ಭವನ ಸಂಪೂರ್ಣವಾಗಿ ಬಂಗಾರಪೇಟೆ ಜನದ್ದು ಮತ್ತು ಒಕ್ಕಲಿಗರ ಸಮೂಹದ ಅಂತೇಳಿ ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಮತ್ತು ಕೆಲವು ವರ್ಷಗಳಿಂದ ಕರ್ನಾಟಕದ ಹಲವಾರು ತಾಲೂಕುಗಳು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡೋದು ಹೇಗಾಗಿದೆ ಅಂತ ಹೇಳಿದ್ರೆ ಒಕ್ಕಲಿಗರ ಅಸ್ಮಿತೆಯನ್ನು ಎತ್ತಿ ಹೇಳುವಂಥ ಕೆಲಸದ ದ್ಯೋತಕವಾಗಿ ಒಂದು ಕುರುಹಾಗಿ ನಾವು ಇವತ್ತು ಕೆಂಪೇಗೌಡರ ಜಯಂತಿಯನ್ನು ಎಲ್ಲ ಕಡೆ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಕೆಂಪೇಗೌಡರ ಜಯಂತಿಯನ್ನು ಜೂನ್ 27ನೇ ತಾರೀಕು ನಾವು ಆಚರಣೆ ಮಾಡ್ತೇವೆ. ಆದರೆ ಆ ಜೂನ್ 27ನೇ ತಾರೀಕು ನಾಡಿನಾದ್ಯಂತ ಎಲ್ಲ ಕಡೆ ಕಾರ್ಯಕ್ರಮಗಳು ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ, ಎಲ್ಲ ಕಡೆ ಅತಿಥಿಗಳು ಬರೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೇರೆ ಬೇರೆ ಸಂದರ್ಭಗಳಲ್ಲಿ ಆ ಒಂದು ತಿಂಗಳು ಏನಿದೆ ಎಲ್ಲ ಕಡೆ ನಾವು ಈ ರೀತಿ ಕೆಂಪೇಗೌಡ ಜಯಂತಿಯನ್ನು ಮಾಡ್ಕೊಂಡು ಬಂದಿದ್ದೇವೆ. ಈ ಕೆಂಪೇಗೌಡ ಜಯಂತಿಯನ್ನು ಮಾಡ್ಕೊಂಡು ಬರೋದು ಯಾಕೆ ಹೇಗೆ ಅನ್ನೋದು ಕೂಡ ಬಹಳ ಮುಖ್ಯವಾದಂಥ ವಿಚಾರ. ಈ ಥರ ಬೆಳಗ್ಗೆ ನಾವು ಬೆಂಗಳೂರಿಂದ ಹೊರಟು ಬರ್ತಾ ಇದ್ದೀವಿ.
ಇವೆಲ್ಲ ಹೇಗೆ ಅಂತ ಹೇಳಿದ್ರೆ ಅದೇ ರೀತಿ ಯಾವುದೇ ರಸ್ತೆಯಲ್ಲಿ ಹೋಗಿ, ಏರ್ಪೋರ್ಟ್ ರಸ್ತೆಯಲ್ಲಿ ಹೋಗಿ, ತುಮಕೂರು ರಸ್ತೆಯಲ್ಲಿ ಹೋಗಿ, ಮಾಗಡಿ ರಸ್ತೆಯಲ್ಲಿ ಹೋಗಿ, ಮೈಸೂರು ರಸ್ತೆಯಲ್ಲಿ ಹೋಗಿ, ಕನಕಪುರ, ಬನ್ನೇರುಘಟ್ಟ, ಹೊಸೂರು, ಯಾವ ರಸ್ತೆ ಬೇಕಿದ್ರು ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು 50 ಕಿಲೋಮೀಟರ್ ನಿಮ್ಗೆ ಯಾವ ಕಡೆ ಯಾವ ದಿಕ್ಕಿನಲ್ಲಿ ಹೋದ್ರು ಕೂಡ ನಿಮಗೆ ರಸ್ತೆಗಳೇ ಕಾಣಿಸುತ್ತೆ. ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಉದ್ಯೋಗಿಗಳು ಕೆಲಸ ಮಾಡ್ತಾರೆ. ಒಂದ್ ಕಡೆ 50 ಕಿಲೋಮೀಟರ್ ಒಂದ್ ಕಡೆ ಹಾಕೊಂಡು ಇನ್ನೊಂದ್ ಕಡೆ 50 ಕಿಲೋಮೀಟರ್ ಹಾಕೊಂಡು ಅಂದ್ರೆ ಒಂದು 100 ಕಿಲೋಮೀಟರ್ ಏನಿದೆ ಡಯಾ 100 ಕಿಲೋಮೀಟರ್ ಡಯಾಮೀಟರ್ ಒಂದು ರೌಂಡ್ ಹಾಕಿ ಎಷ್ಟು ಕಿಲೋಮೀಟರ್ ಬರ್ತದೆ ಅಂತ ಅಷ್ಟು ಕಿಲೋಮೀಟರ್ ಇವತ್ತು ಬೆಂಗಳೂರು ಡೆವಲಪ್ಮೆಂಟ್ ಆಗಿದೆ, ಬೆಂಗಳೂರು ಅಭಿವೃದ್ಧಿ ಆಗಿದೆ. ಮೂಲ ಪುರುಷ ಯಾರು ಅಂದ್ರೆ ಅದು ಆಲೋಚನೆ ಮಾಡಬೇಕಂತ ವಿಚಾರ. ಜಗತ್ತಿನ ಯಾವುದೇ ದೊಡ್ಡ ರಾಜಧಾನಿಗೆ ಹೋಗಿ ಬನ್ನಿ, ಯಾವುದೇ ರಾಜಧಾನಿಗೆ ಹೋಗಿ ಆ ಎಲ್ಲ ರಾಜಧಾನಿಗಳು ಕೂಡ ಯಾವುದೋ ಒಂದು ನದಿ ಪಕ್ಕದಲ್ಲಿ ಇರುತ್ತೆ. ನಮ್ಮ ಗಂಗಾವಂಶ ಏನಿತ್ತು ಕೋಲಾರದಲ್ಲಿ ಮೊಟ್ಟ ಮೊದಲ ರಾಜಧಾನಿ ಆಯಿತು. 4ನೇ ಶತಮಾನದಲ್ಲಿ ಮೊಟ್ಟ ಮೊದಲ ರಾಜಧಾನಿ ಬೆಂಗಳೂರಿಗೆ ಕೋಲಾರ. ಆದ್ರೆ ಅವರು ಕೂಡ ಹೆಚ್ಚು ವರ್ಷ ಕೋಲಾರದಲ್ಲಿ ಉಳಿಯಕ್ಕಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನೀರಿನ ತೊಂದರೆ ಕಾರಣದಿಂದ ಅವರು ಕೂಡ ಕಾಲಾನಂತರದಲ್ಲಿ ತಲಕಾಡು ಹೋಗ್ಬೇಕಾಯ್ತು, ಕಾವೇರಿ ನದಿ ಪಕ್ಕಕ್ಕೆ ಹೋಗ್ಬೇಕು. ಈ ರೀತಿ ಎಲ್ಲ ಒಂದು ರಾಜಧಾನಿಗಳು ನೋಡ್ಕೊಂಡು ಎಲ್ಲ ರಾಜಧಾನಿಗಳು ಕೂಡ ಯಾವುದೋ ನದಿ ದಂಡೆಗಳಿದೆ. ಆದರೆ ಕೇವಲ ಬೆಂಗಳೂರು ಏನಿದೆ ಒಂದು ಬಹಳ ಎತ್ತರವಾದಂತಹ ಒಂದು ಪ್ರದೇಶ, ಒಂದು 3000 ಅಡಿ ಸಮುದ್ರ ಮಟ್ಟದಿಂದ 3000 ಅಡಿ ಎತ್ತರದ ಒಂದು ಪ್ರದೇಶದಲ್ಲಿ ಒಂದು ರಾಜಧಾನಿಯನ್ನ ಕೆಂಪೇಗೌಡರು ನಿರ್ಮಾಣ ಮಾಡ್ತಾರೆ.